ರುದ್ರಾಕ್ಷಿ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಅರಸೀಕೆರೆಯ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಶಿವಲಿಂಗ ಚಿತ್ರ ಬಿಡಿಸುವ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅರಸೀಕೆರೆ ಎಳನಾಡು ಮಹಾಸಂಸ್ಥಾನದ ಶ್ರೀ ಶ್ರೀ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಆರನಹಳ್ಳಿ ಶ್ರೀ ಕೋಡಿಮಠದ ಮಹಾಸಂಸ್ಥಾನದ ಉತ್ತರಾಧಿಕಾರಿಗಳು ಶ್ರೀ ಚೇತನ್ ದೇವರು ಶಿವಲಿಂಗ ಮಹತ್ವದ ಬಗ್ಗೆ ವಿಶೇಷ ಪ್ರವಚನ ನೀಡಿದರು. ಅಧ್ಯಕ್ಷತೆಯನ್ನು ಶ್ರೀ ಸದ್ಗುರು ಜಯಪ್ರಕಾಶ್ ಗುರೂಜಿ ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದ ಅಧ್ಯಕ್ಷರಾದ ರಾಮಾಪುರ ಎಂ ಜಯಣ್ಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಪನ್ಯಾಸಕರಾದ ಕುಬೇರಪ್ಪ, ನಗರ ಯೋಜನೆ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಗಂಜಿಗೇರಿ ಚಂದ್ರಶೇಖರ್, ನೊಳಂಬ ಲಿಂಗಾಯತ ಸಂಘದ ಉಪ ಸಮಿತಿ ಕಾರ್ಯದರ್ಶಿ ಶಿವಕುಮಾರ್ ಮೇಲಿನಮಠ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್ ಎಲ್, ನೊಳಂಬ ಲಿಂಗಾಯತ ಸಂಘದ ನಿರ್ದೇಶಕರಾದ ಪುಟ್ಟಮಲ್ಲೇಗೌಡ, ಹಿರಿಯ ಪತ್ರಕರ್ತರಾದ ಬಿ.ಎಸ್. ಸೇತುರಾಮ್, ನೊಳಂಬ ಲಿಂಗಾಯತ ಸಂಘದ ನಿರ್ದೇಶಕರಾದ ಸಿ. ಸೋಮಶೇಖರಯ್ಯ, ತಾಲೂಕು ಘಟಕದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅಧ್ಯಕ್ಷರಾದ ಕೆ.ಎಸ್. ಮಂಜುನಾಥ್, ಹಾಸನ ಎಂ.ಎಂ. ಆಸ್ಪತ್ರೆಯ ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ಉಮೇಶ್ ಎಂ, ಇನ್ನಿತರ ನೊಳಂಬ ಲಿಂಗಾಯತ ಸಂಘದ ಪದಾಧಿಕಾರಿಗಳು, ಮುಖಂಡರು, ನೂರಾರು ಸಂಖ್ಯೆಯಲ್ಲಿ ಪೋಷಕರು ಮತ್ತು ಮಕ್ಕಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಶ್ರೀಹರಿ ಪ್ರಸಾದ್. ಆದರೆ ಇವತ್ತು ನಮಗೊಂದು ವಿಷಯ ಏನು ಗೊತ್ತಾಗ್ತದೆ ಅಂದರೆ, ನಾವು ಒಂದು ಒಳ್ಳೆ ವಿಷಯ ಕೊಡ್ತೀವಿ ಅಂದರೆ ಖಂಡಿತ ಅದನ್ನು ಜನ ನೋಡಕ್ಕೆ ಬಂದೇ ಬರ್ತಾರೆ ಅನ್ನೋದಕ್ಕೆ ಒಂದು ಒಳ್ಳೆ ಸಾಕ್ಷಿ ಇತ್ತು ಅಂತ ಹೇಳ್ತಾ, ಮತ್ತೊಮ್ಮೆ ಇವತ್ತು ಈ ಒಂದು ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಪ್ರಶಸ್ತಿ ವಿಜೇತರಾಗ್ತಾರೋ ಅವ್ರಿಗೆಲ್ಲ ಶುಭವನ್ನು ಕೊಡ್ತಾ, ಅದೇ ರೀತಿ ಯಾರ್ಯಾರು ಸಮಾಧಾನಕರ ಭಾವನ ಯಾರು ಕೊಡ್ತಾರೋ ಅವ್ರಿಗೂ ಸಹ ನಾವು ಶುಭವನ್ನು ಕೊಡ್ತಾ ನಮ್ಮ ಎರಡು ಮಾತನ್ನು ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ನಿಮಗಾಗಿ ನಾವು ಒಕ್ಕೂಟ ಆದರೂ ಸಹ ಕೊನೆಯಲ್ಲಿ 4 ಮಾತುಗಳನ್ನು ಆಡಲೇಬೇಕು. ಯಾಕೆಂದರೆ ಈ ಕಾರ್ಯಕ್ರಮ ಅತ್ಯಂತ ಅಭೂತಪೂರ್ವವಾಗಿ ಈ ಕಾರ್ಯಕ್ರಮ ಮುಕ್ತಾಯ ಘಟ್ಟಕ್ಕೆ ಬಂದಿದೆ. ತಾವೆಲ್ಲರೂ ಒಂದು 2 ನಿಮಿಷ ಬಹಳ ಮಾತಾಡೋದಿಲ್ಲ. ರುದ್ರಾಕ್ಷ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಅರಸೀಕೆರೆಯ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಶಿವಲಿಂಗ ಚಿತ್ರ ಬಿಡಿಸುವ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಅರಸೀಕೆರೆ ಎಳನಾಡು ಮಹಾಸಂಸ್ಥಾನದ ಶ್ರೀ ಶ್ರೀ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಆರನಹಳ್ಳಿ ಶ್ರೀ ಕೋಡಿಮಠ ಮಹಾಸಂಸ್ಥಾನದ ಉತ್ತರಾಧಿಕಾರಿಗಳು ಶ್ರೀ ಚೇತನ್ ದೇವರು ಶಿವಲಿಂಗ ಮಹತ್ವದ ಬಗ್ಗೆ ವಿಶೇಷ ಪ್ರವಚನ ನೀಡಿದರು. ಅಧ್ಯಕ್ಷತೆಯನ್ನು ಶ್ರೀ ಸದ್ಗುರು ಜಯಪ್ರಕಾಶ್ ಗುರೂಜಿ ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದ ಅಧ್ಯಕ್ಷರಾದ ರಾಮಾಪುರ ಎಂ ಜಯಣ್ಣ ನೆರವೇರಿಸಿದರು. ಈ ಕಾರ್ಯಕ್ರಮದ ಅತಿಥಿಗಳಾಗಿ ಉಪನ್ಯಾಸಕರಾದ ಕುಬೇರಪ್ಪ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಗಂಜಿಗೇರಿ ಚಂದ್ರಶೇಖರ್, ನೊಳಂಬ ಲಿಂಗಾಯತ ಸಂಘದ ಉಪ ಸಮಿತಿ ಕಾರ್ಯದರ್ಶಿ ಶಿವಕುಮಾರ್ ಮೇಲಿನಮಠ, ಪತ್ರಕರ್ತರ ಸಂಘದ ನೊಳಂಬ ಲಿಂಗಾಯತ ಸಂಘದ ನಿರ್ದೇಶಕರಾದ ಪುಟ್ಟಮಲ್ಲೇಗೌಡ, ಹಿರಿಯ ಪತ್ರಕರ್ತರಾದ ಬಿ.ಎಸ್. ಸೇತುರಾಮ್, ನೊಳಂಬ ಲಿಂಗಾಯತ ಸಂಘದ ನಿರ್ದೇಶಕರಾದ ಸಿ. ಸೋಮಶೇಖರಯ್ಯ, ತಾಲೂಕು ಘಟಕದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅಧ್ಯಕ್ಷರಾದ ಕೆ.ಎಸ್. ಮಂಜುನಾಥ್, ಹಾಸನ ಎಂ.ಎಂ. ಆಸ್ಪತ್ರೆಯ ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ಉಮೇಶ್ ಎಂ, ಇನ್ನಿತರ ನೊಳಂಬ ಲಿಂಗಾಯತ ಸಂಘದ ಪದಾಧಿಕಾರಿಗಳು, ಮುಖಂಡರು, ನೂರಾರು ಸಂಖ್ಯೆಯಲ್ಲಿ ಪೋಷಕರು ಮತ್ತು ಮಕ್ಕಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಶ್ರೀಹರಿ ಪ್ರಸಾದ್, ಅರಸೀಕೆರೆ.